ओम भद्रं कर्णेभिः देवा भद्रं पश्येम क्षभिर्यजत्राः स्थिरैरङ्गैस्तुष्टुवांसस्तनोभिर्व्यासेम देवहितं यदायुः श्रीगुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಲಾಭಕರ ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಪ್ರಿಲ್ 9, 2024ರಂದು ಯುಗಾದಿ ಹಬ್ಬ. ನಿಮ್ಮ ಮನಸ್ಸು, ನಿಮ್ಮ ಶರೀರ, ನಿಮ್ಮ ಕುಟುಂಬ ಎಲ್ಲ ಶುದ್ಧಿ ಸಂತೃಪ್ತಿಯಾಗಿರಲಿ ಅಂತ ಆ ಭಗವಂತನಲ್ಲಿ ಭಗವತಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವೃಶ್ಚಿಕ ರಾಶಿಯವರು ಹೇಗಿದೆ ಯುಗಾದಿ ಭವಿಷ್ಯ, ಯಾವ ರೀತಿಯಾದಂಥ ಶುಭ ಫಲ ಅಶುಭ ಫಲ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ವೃಶ್ಚಿಕ ರಾಶಿ, ಈ ರಾಶಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ನೋಡಿ ವೀಕ್ಷಕರೇ, 9ನೇ ತಾರೀಕು ಏಪ್ರಿಲ್ ತಿಂಗಳು ಯುಗಾದಿ ಹಬ್ಬ ಆದರೆ ಏಪ್ರಿಲ್ 30ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದ್ದಾರೆ. ಅಂದರೆ 21 ದಿನ ಮಾತ್ರನೇ ನಿಮಗೆ ಗುರುಬಲ ಇರೋದಿಲ್ಲ. ಯುಗಾದಿ ಹಬ್ಬ ಆದ 21 ದಿನ ನಿಮಗೆ ಗುರುಬಲ ಇರೋಲ್ಲ. 30ನೇ ತಾರೀಕು ಗುರು ಬದಲಾವಣೆ ಆಗುತ್ತೆ. ಮೇ 1ನೇ ತಾರೀಕಿನಿಂದ ಬರೋ ವರ್ಷ ಯುಗಾದಿ ಹಬ್ಬದವರೆಗೂ ನಿಮಗೆ ಗುರು ಸಂಪೂರ್ಣವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ವೃಶ್ಚಿಕ ರಾಶಿಯವರಿಗೆ ಗುರು ಏನೇನು ಕೊಡ್ತಾನೆ ಗೊತ್ತಾ? ನಿಮಗೆ ಪಂಚಮ ಸ್ಥಾನಾಧಿಪತಿ ಗುರು, ಅಂದರೆ ಪೂರ್ವ ಪುಣ್ಯ ಸ್ಥಾನವನ್ನು ಕೊಡುವಂಥವನು. ಅಂದರೆ ಹಿಂದಿನ ಜನ್ಮದ ನಿಮ್ಮ ಪುಣ್ಯ, ನಿಮ್ಮ ತಂದೆ ತಾಯಿ ತಾತ ಅಜ್ಜಿ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯ, ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಪುಣ್ಯ, ಅಥವಾ ನಿಮ್ಮ ಗಂಡ ಮಾಡಿರ್ತಕ್ಕಂಥ ಪುಣ್ಯವನ್ನು ಅನುಭವಿಸುವಂತಹ ಸಂದರ್ಭ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಹಿಂದಿನ ಜನ್ಮದ ಪುಣ್ಯವನ್ನು ಅನುಭವಿಸುವುದರ ಜೊತೆಗೆ ಸಂತಾನಕ್ಕೆ ಅಧಿಪತಿಯಾಗಿರತಕ್ಕಂಥದ್ದು ಗುರು, ಸಂತಾನ ಕಾರಕ. ಸಂತಾನ ಸ್ಥಾನ ನಿಮ್ಮ ರಾಶಿಯಿಂದ 5ನೇ ಮನೆ, ಪಂಚಮ ಸ್ಥಾನಾಧಿಪತಿನೂ ಕೂಡ ಸಂತಾನಕ್ಕೆ ಅಪ್ಲೈ ಆಗುತ್ತೆ. ಹಾಗಾಗಿ ಈ ವರ್ಷ ವೃಶ್ಚಿಕ ರಾಶಿಯವರು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಫಲ, ಸಂತಾನ ಪ್ರಾಪ್ತಿಯಾಗುತ್ತೆ. ನಿಮಗೆ ನೀವು ಪ್ಲಾನ್ ಮಾಡೋದಾದ್ರೆ ಖಂಡಿತ ಮಾಡ್ಬೋದು. ಇನ್ನು ಧನ, ಅಂದರೆ ಹಣವನ್ನ ಕೊಡುವಂಥವನು ಧನ ಕಾರಕನೂ ಗುರುನೇ ವೃಶ್ಚಿಕ ರಾಶಿಯವರಿಗೆ, ಧನ ಸ್ಥಾನಾಧಿಪತಿನೂ ಗುರುನೇ. ಸಂಪೂರ್ಣ ವೃಶ್ಚಿಕ ರಾಶಿಯವರಿಗೆ ದುಡ್ಡು ಕೊಡಬೇಕು, ಐಶ್ವರ್ಯ ಕೊಡಬೇಕು ಅಂದರೆ ಅದು ಗುರುನೇ ಕೊಡಬೇಕು. ಹಾಗೆ ಕುಟುಂಬದಲ್ಲಿ ವೃದ್ಧಿಯನ್ನು ಮಾಡಬೇಕು, ಕುಟುಂಬ ಸಂತೋಷ, ಬಂಧುಗಳ ಸಂತೋಷ ಇವೆಲ್ಲ ಸಿಗಬೇಕಂದ್ರೂ ಕೂಡ ಗುರುನೇ ಕೊಡಬೇಕು. ನಿಮ್ಮ ಮಾತು ತುಂಬ ಚೆನ್ನಾಗಿರಬೇಕು, ಒಳ್ಳೆ ಸ್ಪಷ್ಟವಾಗಿ ಮಾತಾಡಬೇಕು, ವಾಕ್ಪಟುತ್ವ ನಿಮ್ಮಲ್ಲಿರಬೇಕು. ನಿಮ್ಮ ಮಾತಿನಿಂದ ಪ್ರಪಂಚವನ್ನು ಗೆಲ್ಲಬೇಕಾದ್ರೂ ನಿಮಗೆ ಗುರು ಸಪೋರ್ಟ್ ಮಾಡಬೇಕು. ವೃಶ್ಚಿಕ ರಾಶಿಯವರು ವಿದ್ಯಾಭ್ಯಾಸವನ್ನು ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆ ಉನ್ನತ ಶಿಕ್ಷಣವನ್ನು ವೃದ್ಧಿ ಮಾಡಿಕೊಳ್ಬೇಕಾದ್ರೆ ಗುರುನೇ ನಿಮಗೆ ಕೊಡಬೇಕು. ಇಷ್ಟಕ್ಕೆಲ್ಲ ಅಧಿಪತಿಯಾದಂಥ ಗುರು ನಿಮಗೆ ಬದಲಾವಣೆ ಆಗ್ತದೆ. ಇಷ್ಟು ದಿನ ಇದರಲ್ಲೆಲ್ಲ ಒಂದು ಸ್ವಲ್ಪ ವಂಚಿತರಾಗಿದ್ರಿ ವೃಶ್ಚಿಕ ರಾಶಿಯವರು. ಈ ಮೇ 1ನೇ ತಾರೀಕಿಂದ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಗುರುಬಲ. ಅದು ಎಷ್ಟನೇ ಮನೆ? 7ನೇ ಮನೆ ದೃಷ್ಟಿ. 7ನೇ ಮನೆ ಅಂದರೆ ವಿವಾಹ ಕಾರ್ಯ, ಶುಭ ಕಾರ್ಯ, ಸಂತೋಷ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು, ಈ ಥರ ಎಲ್ಲ ವಿಚಾರಕ್ಕೂ ನಾವು ಹೇಳ್ಬೋದು. ಹಾಗಾಗಿ ಗುರುವಿನ ನೇರ ದೃಷ್ಟಿ ವೃಶ್ಚಿಕ ರಾಶಿಯವ್ರ ಮೇಲೆ ಬೀಳುತ್ತೆ. ಏಪ್ರಿಲ್ 9ನೇ ತಾರೀಕು ಆದಮೇಲೆ 21 ದಿನ ನೀವು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಮೇ 1ನೇ ತಾರೀಕಿಂದ ಸಂತೋಷವಾದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ನೋಡೋಣ, ಗುರು ಸಪ್ತಮದಲ್ಲಿದ್ದಾಗ ಏನು ಫಲ ಅನ್ನುವಂತಹದ್ದನ್ನು ನಾವು ಶ್ಲೋಕವನ್ನು ನೋಡಿ ಈ ಒಂದು ಗ್ರಹಸ್ಥಿತಿಯಲ್ಲಿ ನೋಡೋಣ. ಭೂಪುತ್ರೇ ಸಪ್ತಮಸ್ತೆ ನಿಧನಮುಪಗತೆ ಯೋಷಿತಾಂ ದೋಷಪೂರ್ತಿ ಪುಂಸಾಂ ದ್ಯೂನೆ ಧನಸ್ತೆ ಶಶಿ ಸಿತ ಭವನ ಛೇತ್ರಿಪಾದಂ ತದರ್ಧವಂ ರಾಹೋರ್ ಭೌಮೇನ ತುಲ್ಯಂ ರವಿ ಜಗುಳ ವಿಕರ್ಯ ಪಾದಯತ್ಯತ್ಸದ ಸರ್ವಂ ತೇಷಾಂ ದೃಷ್ಟಿಸ್ತದರದಂ ಶುಭವಂ ಗುರುಣಾಂ ವೀಕ್ಷಿತೆ ಸ್ವಚ್ಛೆಗೇವ. ಅಂದರೆ ಗುರುವಿನ ವೀಕ್ಷಣೆಯಿಂದ ರಾಹು ದೋಷ ಇರಲಿ, ಕುಜ ದೋಷ ಇರಲಿ, ಅಥವಾ ರವಿ ಜಗಳ ಸಂಬಂಧಪಟ್ಟಂತಹ ರವಿ ದೋಷವಿರಲಿ, ಅಥವಾ ನಿಧನ ಆಯುಷ್ಯು ಅಪಹರಣ ಆಗುವಂತಹ ಪ್ರಾಣಗಂಡ ಇರಲಿ, ಎಂಥ ದೋಷ ಇರಲಿ, ಎಲ್ಲವೂ ಗುರುವಿನ ದೃಷ್ಟಿಯಿಂದ ಸಮಸ್ತವು ಪರಿಹಾರ ಆಗುತ್ತೆ ಅಂತ ಈ ಶ್ಲೋಕ ಹೇಳುತ್ತೆ. ಅದರ ಫಲವಾಗಿ ಏನಪ್ಪಾ ಅಂತಂದ್ರೆ
ಗುರು ಸಪ್ತಮದಲ್ಲಿದ್ದಾಗ ಉತ್ತಮ ಅಭಿವೃದ್ಧಿ, ಜೀವನದಲ್ಲಿ ಸಕ್ಸಸ್ಸು, ವೈವಾಹಿಕ ಅಭಿವೃದ್ಧಿ, ಸಾತ್ವಿಕವಾದ ಸೌಂದರ್ಯ, ನಿಮ್ಮ ಮುಖ ಕಳೆ ಅಭಿವೃದ್ಧಿ ಆಗುತ್ತೆ, ಸಂತಾನ ಉತ್ಪತ್ತಿ ಆಗುತ್ತೆ, ಪುತ್ರ ಲಾಭ ಆಗುತ್ತೆ, ಮತ್ತೆ ಒಳ್ಳೆಯ ಹೆಂಡತಿ ಸಿಗ್ತಾಳೆ ಅಥವಾ ಒಳ್ಳೆಯ ಗಂಡ ಸಿಗ್ತಾನೆ, ಒಳ್ಳೆಯ ಕುಟುಂಬ ಸಿಗುತ್ತೆ, ತೀರ್ಥಯಾತ್ರೆಗೆ ಹೆಚ್ಚಿನ ಯೋಗವಿದೆ, ಮತ್ತೆ ವಿಶೇಷವಾಗಿ ಬುದ್ಧಿ ಅಭಿವೃದ್ಧಿ, ರಾಜ ವೈಭವೋಪೇತವಾಗಿರ್ತಕ್ಕಂಥ ಅಧಿಕಾರ ಸ್ಥಾನ, ವಿವಾಹದ ವಿಚಾರದಲ್ಲಿ ಅನುಕೂಲ, ವಿವಾಹದ ನಂತರ ಧನಲಾಭ, ಇಷ್ಟನ್ನು ಹೇಳುತ್ತೆ ಏನೋ ಗುರು ಸಪ್ತಮದಲ್ಲಿದ್ದಾಗ. ಅದರ ಜೊತೆಗೆ ಇನ್ನೂ ಏನಪ್ಪಾ ಅಂತಂದ್ರೆ ಸಪ್ತಮದಲ್ಲಿ ಗುರು ಇದ್ದಾಗ ಸ್ತ್ರೀಯರಿಂದ ಹೆಚ್ಚು ಅನುಕೂಲ ಪ್ರಾಪ್ತಿ, ಪುರುಷರಿಂದ ಸ್ತ್ರೀಯರಿಗೆ ಹೆಚ್ಚು ಅನುಕೂಲ ಪ್ರಾಪ್ತಿ, ಸಂತೋಷ ಸುಖ ಅನ್ನುವಂಥದ್ದು ನಿಮ್ಮನ್ನ ಹುಡುಕೊಂಬರುತ್ತೆ. ಜೊತೆಗೆ ಭೋಗ ಭಾಗ್ಯಗಳು ನಿಮ್ಮನ್ನ ಹುಡುಕೊಂಬರುತ್ತೆ. ಹಾಗಾಗಿ ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ನೇರ ದೃಷ್ಟಿ 1 ವರ್ಷಗಳ ಕಾಲ ಇರುತ್ತೆ. ಬರೋ ಯುಗಾದಿ ಹಬ್ಬವರೆಗೂ ನಿಮಗೆ ಗುರುವಿನ ಅನುಗ್ರಹ ಇರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಪ್ರಾರಂಭ ಮಾಡಿ, ಹೋಮ್ವರ್ಕ್ ಮಾಡ್ಕೊಳ್ಳಿ. ಮೇ 1ನೇ ತಾರೀಕು ನಂತರ ಉದ್ಯೋಗ ಚೇಂಜ್ ಮಾಡಬೇಕಾ ಮಾಡಿ, ಹೊಸ ಉದ್ಯೋಗ ಹುಡುಕ್ಬೇಕಾ ಹುಡುಕಿ ಸಕ್ಸಸ್ ಆಗುತ್ತೆ. ವಿವಾಹಕ್ಕೆ ಅನುಕೂಲನಾ ಖಂಡಿತ ಆಗುತ್ತೆ. ಭೂಮಿ ಖರೀದಿ ಮಾಡಬೇಕಾ ಪ್ರಯತ್ನ ಪಡಿ, ಭಗವಂತ ನಿಮ್ಮ ಜೊತೆಗಿದ್ದಾನೆ. ಗೃಹ ಪ್ರವೇಶ ಮಾಡಬೇಕಾ ಒಳ್ಳೆ ಸಂದರ್ಭ ಮಾಡಿ. ವಾಹನ ತಗೊಳ್ಬೇಕಾ ಅತ್ಯುತ್ತಮವಾದಂಥ ಸಂದರ್ಭ, ವಾಹನ ತಗೊಳ್ಳಿ. ವೃಶ್ಚಿಕ ರಾಶಿಯವರು ಈ ಥರದ್ದು ಯಾವುದೂ ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಹೋಮ್ವರ್ಕ್ ಮಾಡಿಕೊಂಡು 1ನೇ ತಾರೀಕು ನಂತರ ಅಪ್ಲೈ ಮಾಡ್ಕೊಳ್ಳಿ. ಖಂಡಿತ ವೃಶ್ಚಿಕ ರಾಶಿಯವರು ಸಕ್ಸಸ್ ಆಗ್ತೀರಾ. ಗುರು ದೃಷ್ಟಿ 7ನೇ ಮನೆ ದೃಷ್ಟಿ ನಿಮಗೆ ಭಾಗ್ಯ. ಇನ್ನು ಶನಿ ವಿಚಾರಕ್ಕೆ ಬರೋಣ. ಈಗ ಶನಿ ನಿಮಗೆ ಧೈರ್ಯವನ್ನು ಕೊಡುವಂಥವನು, ಸುಖವನ್ನು ಕೊಡುವಂಥವನು. ಚತುರ್ಥಾಧಿಪತಿ ಮತ್ತು ತೃತೀಯಾಧಿಪತಿ. ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದನ್ನು ಮೊದಲು ನೋಡೋಣ. ಅಂದರೆ 4ನೇ ಮನೆ ಅಧಿಪತಿ 4ನೇ ಮನೆಯಿದ್ದರೆ ಚತುರಃ ಶೀಲವಾನ್ ಮಾನಿ ಎನ್ನುವ ಹಾಗೆ ಶೀಲವಂತರು, ಗುಣವಂತರು, ಚತುರರು, ಭೋಗ ಭಾಗ್ಯಗಳು ಉಳ್ಳವರಾಗುತ್ತಾರೆ. ಶುಭಗ್ರಹವಾದರೆ ತೃಪ್ತಿ, ಸಚ್ಚಾರಿತ್ರ್ಯ, ದಾನಶೀಲತೆ ಇವರದ್ದಾಗುವುದು. ಶುಭಗ್ರಹ ಅನ್ನೋದಕ್ಕಿಂತ ಸ್ವಕ್ಷೇತ್ರದಲ್ಲೇ ಇರತಕ್ಕಂಥ ಶನಿಯ ಫಲ ಇದೆಲ್ಲ ನಿಮಗೆ ಸಿಗುತ್ತೆ. ಆದರೆ ಶನಿ ಒಂದು ಚತುರ್ಥ ಭಾವದಲ್ಲಿದ್ದಾಗ ಏನು ಫಲ? ವದಂತಿ ವಿದ್ಯಾ ಜನನೀ ಸುಖಾನಿ ಸುಗಂಧಗೋ ಬಂಧು ಮನೋಗುಣಾಂಶ್ಚ. ಅಂದರೆ ವದಂತಿ ವಿದ್ಯೆ ಅಂದರೆ ಉನ್ನತ ವಿದ್ಯೆ, ಆಫ್ಟರ್ SSLC ವಿದ್ಯಾಭ್ಯಾಸ ಉನ್ನತ ವಿದ್ಯೆ. ಜನನಿ ಸುಖಾನಿ ಅಂದರೆ ತಾಯಿ ಮತ್ತು ಸುಖ. ಸುಗಂಧ ಅಂದರೆ ಒಳ್ಳೆ ಮಿಂಚ್ತಾ ಇರ್ತೀರ, ಅಂದರೆ ತುಂಬ ಸ್ಮೆಲ್ಲು ಫ್ರಾಗ್ರೆನ್ಸ್ ನಿಮ್ಮ ಶರೀರದಲ್ಲಿ ಇರುತ್ತೆ. ಅಂದರೆ ನೀವೇನು ಸೆಂಟ್ ಗಿಂಟ್ ಹಾಕೋಬೇಕು ಅಂತಲ್ಲ, ಅಷ್ಟು ಹೈಜೀನ್ ಇರ್ತೀರಿ ಅಂತ. ಗೋ ಬಂಧು, ಸುಗಂಧ ಗೋ ಅಂದರೆ ಗೋ ಅಂದರೆ ಹಸುಗಳು. ಬಂಧುಗಳು ನಿಮ್ಮ ಹೆಚ್ಚು ಪ್ರೀತಿ ಮಾಡ್ತಾರೆ. ಮನಃ ನಿಮ್ಮ ಮನಸ್ಸು ಬಹಳ ಹಗುರವಾಗಿರುತ್ತೆ. ಗುಣಾಂಶ ನಿಮ್ಮ ಗುಣನೂ ತುಂಬ ಚೆನ್ನಾಗಿರುತ್ತೆ. ಆದರೂ ಅರ್ಧಾಷ್ಟಮ ಶನಿ ಅಲ್ವೇ ವೃಶ್ಚಿಕ ರಾಶಿಯವ್ರಿಗೆ, ಅರ್ಧಾಷ್ಟಮ ಶನಿ ಪ್ರಭಾವ. ಹಾಗಾಗಿ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶನೀಶ್ವರನಿಗೆ ತೈಲಾಭಿಷೇಕ ಮಾಡಿಸಿ, ತಿಂಗಳಿಗೊಮ್ಮೆ ಸ್ವಾಮಿಯ ದರ್ಶನವನ್ನು ಮಾಡಿ, ಪ್ರದಕ್ಷಿಣೆಯನ್ನು ಮಾಡಿ, ಒಂದು ಸೇವೆಯನ್ನು ಮಾಡಿ ಅಷ್ಟೇ. ಅರ್ಧಾಷ್ಟಮ ಶನಿ ಪ್ರಭಾವದಿಂದ ನಿಮಗೇನು ದೊಡ್ಡ ಸಮಸ್ಯೆ ಆಗಲ್ಲ. ಮೇಲಾಗಿ ಗುರುಬಲ ಬರ್ತಾ ಇದೆ. ಗುರುಬಲ ಬಂದಾಗ ಅರ್ಧಾಷ್ಟಮ ಶನಿ ಸಮಸ್ಯೆಗಳಿರಲ್ಲ. ಆದರೂ ಕೂಡ ಏನೇನು ಸಮಸ್ಯೆಗಳು ಬರಬಹುದು ಬಂದರೆ ಅದು ಪ್ರಮಾಣ ಕಡಿಮೆ ಇರುತ್ತೆ. ಯಾಕಂದರೆ ಶನಿ ಸ್ವಕ್ಷೇತ್ರದಲ್ಲೇ ಇದ್ದಾರೆ. ಚತುರ್ಥದಲ್ಲಿ ಶನಿ ಇರುವಾಗ ತಾಯಿಯ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ಆದರೆ ಚತುರ್ಥದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದಾಗ ಉಲ್ಟಾಗುತ್ತೆ ಎಲ್ಲನೂ. ತಾಯಿಯ ಆರೋಗ್ಯ ವೃದ್ಧಿ ಆಗುತ್ತೆ, ವಾಹನ ಲಾಭ ಸಿಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ರೋಗವು ದೂರ ಆಗುತ್ತೆ, ಮತ್ತು ಮನಃಶಾಂತಿ ಅಭಿವೃದ್ಧಿ ಆಗುತ್ತೆ. ಬಂಧುಗಳು ನಿಮಗೆ ಸಹಕಾರ ಮಾಡ್ತಾರೆ, ಕಲಹಗಳು ದೂರ ಆಗುತ್ತೆ. ಮತ್ತು ತುಂಬ ಜನಕ್ಕೆ ಡೌನ್ ಟು ಅರ್ತ್ ಆಗಿಬಿಡ್ತೀರ, ಅಂದರೆ ಎಲ್ಲರ ಜೊತೆಗೆ ಕಾಂಪ್ರಮೈಸ್ ಆಗಿಬಿಡ್ತೀರ, ಚೆನ್ನಾಗಿರುತ್ತೆ ನಿಮ್ಮ ಒಂಥರ. ಮತ್ತು ಅಕಸ್ಮಾತ್ ನಿಮ್ಮ ಜನ್ಮಜಾತಕದಲ್ಲಿ ಶನಿ ಏನಾದರೂ ವಕ್ರಿ ಆಗಿದ್ರೆ, ನೀಚನಾಗಿದ್ದರೆ, ಅಸ್ತಂಗತನಾಗಿದ್ದರೆ ನೋಡ್ಕೊಳ್ಳಿ, ಅದು ತುಂಬ ತೊಂದರೆ ಆಗುತ್ತೆ. ಬಂಧು ಪೀಡೆ ಆಗುತ್ತೆ, ಸ್ವಲ್ಪ ತೊಂದರೆಗಳು ಉತ್ಪತ್ತಿ ಆಗುತ್ತೆ, ಸಮಸ್ಯೆಗಳನ್ನು ತಿಳ್ಕೊತೀರಾ. ಆಮೇಲೆ ಪರದೇಶ ವಾಸ ಫಲಗಳು ಚೆನ್ನಾಗಿದೆ. ಯಾವುದಾದ್ರೂ ದೊಡ್ಡ ದೊಡ್ಡ ರೋಗಗಳಿದ್ರೆ ಎಲ್ಲ ದೂರವಾಗುತ್ತೆ. ಆಚಾರ ವಿಚಾರಕ್ಕೆ ಅಭಿವೃದ್ಧಿ ಆಗುತ್ತೆ. ಮತ್ತು ಕಪಟ ನಿಮ್ಮಿಂದ ದೂರ ಆಗುತ್ತೆ. ದುರಾಸೆಗಳು ದೂರವಾಗಿ
ವಿಚಾರವಾಗಿ ಸಣ್ಣ ಪುಟ್ಟ ಆಸೆಗಳು ನಿಮಗಿರುತ್ತೆ. ಕುಟುಂಬದ ಸೌಖ್ಯ ಅಭಿವೃದ್ಧಿ, ಶುಭ ವರ್ಗ ನಿಮಗೆ ಕಾಯ್ತಾ ಇರುತ್ತೆ. ಮತ್ತು ದೋಷಗಳು ಎಷ್ಟೇ ಇರಲಿ, 1000 ದೋಷಗಳಿರಲಿ, ಅವೆಲ್ಲ ನಿವೃತ್ತಿಯಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ಶನಿಯ ಫಲ ಸಿಗುತ್ತೆ. ವೃಶ್ಚಿಕ ರಾಶಿಯವರು ಅತ್ಯಂತ ಶ್ರೇಷ್ಠವಾದಂತಹ ಸಮಯ ಇದಾಗಿದೆ ನಿಮಗೆ. ಯಾವುದು? 2024 ಮೇ 1ರಿಂದ 1 ವರ್ಷ ನಿಮಗೆ ಗುರುಬಲ ಇರುತ್ತೆ. ಜೊತೆಗೆ ನಿಮ್ಗೆ ಅರ್ಧಾಷ್ಟಮ ಶನಿ ದಿನಾಂಕ 28/3/2025 ದೂರ ಆಗಿ ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಅವಾಗ ಅಂದರೆ ಶನಿಯಿಂದ ನಿಮ್ಗೇನು ದೊಡ್ಡ ಬದಲಾವಣೆಗಳು ಈ ವರ್ಷ ಬರೋ ವರ್ಷ ಅದಕ್ಕೆ ಬರೋ ವರ್ಷ ಏನಿಲ್ಲ. ಆದರೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಇದೆಯಲ್ಲ ವೃಶ್ಚಿಕ ರಾಶಿಯವರಿಗೆ, ಅದು ತುಂಬಾನೇ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನುವಂಥ ದಾರಿ ನಿಮ್ಗೆ ಸಿಗುತ್ತೆ. ಸಕ್ಸಸ್ ಆಗ್ತೀರಾ. ಸಂತೋಷ ನಿಮ್ಗೆ ಇರೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಹೊಂದಿರಾ. ಗುರುಗೆ ಯಾವುದು ಪರಿಹಾರ ಬೇಡ, ಶನಿಗೆ ಪರಿಹಾರ ಮಾಡಬೇಕಾ ಬೇಡವಂತ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಪರಿಹಾರ ಬೇಕಾದರೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರು ಹೇಗಿದೆ ಯುಗಾದಿ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.